ತಮಗೆಲ್ಲ ತಿಳಿಸಿಪಡಿಸೋದೇನೆಂದರೆ ಸರ್, ಬರುವ 11 ಮತ್ತು 12ನೇ ತಾರೀಕಿನ ದಿವಸ ಕಲ್ಯಾಣ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಹಾಗೂ Wiley.in ಸಂಸ್ಥೆಯ ಒಂದು ಸಂಯೋಗದಲ್ಲಿ ಬಂಜಾರ ಭವನ್ ಕಲಬುರ್ಗಿ ಆ ಒಂದು ಸ್ಥಳದಲ್ಲಿ ಸ್ಕಿಲ್ ಇಗ್ನೈಟ್ 2025 ಒಂದು ಎಕ್ಸಿಬಿಷನ್ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಎಕ್ಸಿಬಿಷನ್ ಅಂದರೆ ಮುಖ್ಯವಾಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಕೌಶಲ್ಯ ತರಬೇತಿ ಕೇಂದ್ರಗಳ ಸಂಸ್ಥೆಗಳ ಒಂದು ತರಬೇತಿ ಕೊಡ್ತಿದ್ದಾರೆ ಅಂಥ ಒಂದು ಸಂಸ್ಥೆಗಳು ಈ ಒಂದು ಎಕ್ಸಿಬಿಷನ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಹುಬ್ಬಳ್ಳಿಯಿಂದ ದೇಶಪಾಂಡೆ ಫೌಂಡೇಶನ್ ಆಗಿರ್ಬೋದು, ಮತ್ತು ಬೆಂಗಳೂರಿನಿಂದ ಹೈದರಾಬಾದಿಂದ ಪೈಲಟ್ ಟ್ರೈನಿಂಗ್ ಆಗಿರ್ಬೋದು, ಸಾಫ್ಟ್ವೇರ್ ಡೆವಲಪಿಂಗ್ ಆಗಿರ್ಬೋದು, ಮತ್ತು ಅನಿಮೇಷನ್ ಆಗಿರ್ಬೋದು, ಆಮೇಲೆ ಬೇಕ್ರಿ ಬಿವರೇಜಸ್ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ದವರಾಗಿರ್ಬೋದು, ಈ ಎಲ್ಲ ಒಂದು ತರಬೇತಿ ಕೊಡುವಂಥ ಸಂಸ್ಥೆಗಳು ಇಲ್ಲಿ ನಮ್ಮ ಭಾಗದ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಹಾಗೂ ನಿರುದ್ಯೋಗಿಗಳಿಗೆ ಒಂದು ಒಳ್ಳೆಯ ಅವಕಾಶ ಒದಗಿಸಿಕೊಡುವಂಥ ಕಾರ್ಯವನ್ನು ಇವತ್ತಿನ ದಿವಸ ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಮೋಟಿವೇಶನಲ್ ಸ್ಪೀಕರ್ಸ್ ಕೂಡ ಬರ್ತಾ ಇದ್ದಾರೆ. 11ನೇ ತಾರೀಕಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಸ್ಕಿಲ್ ಡೆವಲಪ್ಮೆಂಟ್ನ ಏನು ಮಾನ್ಯ ಮಂತ್ರಿಗಳಾದಂಥ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯದ ಮೈಕ್ರೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ಒಂದು ಮಂತ್ರಿಗಳಾದಂಥ ಶ್ರೀ ಶರಣಬಸಪ್ಪ ದರ್ಶನಪುರ್ ಸರ್ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅವರ ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ತಿಂಗಳು 26ನೇ ತಾರೀಕು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ದಕ್ಷಿಣ ಭಾರತ ವಿದ್ಯುತ್ ಶಕ್ತಿ ಬಳಕೆದಾರರ ಒಂದು ಸಮಾವೇಶವನ್ನು ನಾವು ಸಂಘಟನೆ ಮಾಡ್ತೇವೆ. ಈ ಒಂದು ಸಮಾವೇಶಕ್ಕೆ ತೆಲಂಗಾಣ, ಆಂಧ್ರ ಪ್ರದೇಶ, ಪುದುಚೇರಿ ಮತ್ತು ತಮಿಳುನಾಡು, ಕೇರಳ ಹಾಗೂ ಕರ್ನಾಟಕದ ಎಲ್ಲ ದಕ್ಷಿಣ ಭಾರತ ರಾಜ್ಯದ ಪ್ರತಿನಿಧಿಗಳು ಸಹ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ವಿದ್ಯುತ್ ಶಕ್ತಿ ಬಳಕೆದಾರರ ಸಂಘದ ಅಖಿಲ ಭಾರತ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಪನ್ ಘೋಷ್ ಅವರು ಉದ್ಘಾಟನೆ ಮಾಡ್ತಾರೆ. ಮತ್ತು ST ದೇವಸರಾಯಂ ಅಂತೇಳಿ ಹಿರಿಯ ನಿವೃತ್ತ IAS ಅಧಿಕಾರಿಗಳು, ಅವರು ವಿದ್ಯುತ್ ಶಕ್ತಿ ಆಯೋಗದಲ್ಲೂ ಸಹ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಅವರು ಭಾಷಣಕಾರರಾಗಿ ಭಾಗವಹಿಸ್ತಾ ಇದ್ದಾರೆ. ಆಂಧ್ರ ಪ್ರದೇಶದಿಂದ ಒಂದೇ ಸೋಮನಾಥೇಶ್ವರ ರಾವ್ ಅಂತೇಳಿ ಒಂದು ಸಂಯುಕ್ತ ಕಿಸಾನ್ ಮೋರ್ಚಾ ಮುಖ್ಯಮಂತ್ರಿ ಸಹ ಬರ್ತಾ ಇದ್ದಾರೆ. ತಮಿಳುನಾಡಿಂದ S ಗಾಂಧಿ ಅಂತ ವಿದ್ಯುತ್ ಶಕ್ತಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ. ಸೊ ಕರ್ನಾಟಕದಿಂದ ಒಳಗೊಂಡಂತೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ, ಅದೇ ಥರದಲ್ಲಿ ದಕ್ಷಿಣ ಭಾರತದಿಂದ ಅನೇಕ ಜನ ಪ್ರತಿನಿಧಿಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಸಮಾವೇಶದ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಇವತ್ತು ನಮ್ಮ ಸಂಘಟನೆ ಅಖಿಲ ಭಾರತ ವಿದ್ಯುತ್ ಶಕ್ತಿ ಬಳಕೆದಾರರ ಸಂಘ. ಬಹುಶಃ ನಿಮಗೆ ಕೇಳಿದರೆ ಆಶ್ಚರ್ಯ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನೊಂದು ವಿದ್ಯುತ್ ಶಕ್ತಿ ಬಳಕೆದಾರರು ಇವತ್ತು ದೇಶದಾದ್ಯಂತ ಇರ್ತಕ್ಕಂಥ 130 ಕೋಟಿ ಜನರು ಸಹ ಈ ಸಂಘದ ಸದಸ್ಯರೇ. ಅಂದರೆ ವಿದ್ಯುತ್ ಶಕ್ತಿ ಬಳಕೆ ಮಾಡದೇ ಇರ್ತಕ್ಕಂಥವ್ರು ಯಾರೂ ಇಲ್ಲ ಇವತ್ತಿನ ದಿವಸ. ಗಾಳಿ, ನೀರು ಇದಕ್ಕೆ ಸಮಾನವಾಗಿ ಇವತ್ತು ವಿದ್ಯುತ್ ಶಕ್ತಿ ಒಂದು ಅನಿವಾರ್ಯವಾಗಿರ್ತಕ್ಕಂಥ. ಸೊ ಹೇಳಬೇಕು ಅಂತ ಹೇಳಿದರೆ, ಈ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಈ ವಿದ್ಯುತ್ ಶಕ್ತಿನಲ್ಲಿ ಕೇಂದ್ರ ಮತ್ತು ವಿವಿಧ ರಾಜ್ಯ ಸರ್ಕಾರಗಳು ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಬಂಡವಾಳ ಹಾಕಿಬಿಟ್ಟು ದೇಶದಾದ್ಯಂತ ಒಂದು ವಿದ್ಯುತ್ ಜಾಲವನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಎಲ್ಲ ಕಡೆ ಮನೆ ಮನೆಗೆ ವಿದ್ಯುತ್ ಶಕ್ತಿ ಸಿಗಬೇಕು ಅಂತೇಳಿ. ಅಂದರೆ